ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಶನಿವಾರ ಮಾರ್ಚ್ 15. ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ, ಹಾಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡಿದೀನಿ. ಈಗ ಟೈಮ್ ಬಂದು ಅರೌಂಡ್ 4:30 ಆಗಿದೆ. ನಾವು ಹೊರಡ್ಬೇಕು. ನಾವು ಇಲ್ಲಿಂದ ಫಸ್ಟ್ ನಾವು KR ಪುರಂಗೆ ಹೋಗ್ಬೇಕು. ಅಲ್ಲಿಂದ ನಮ್ದು ಟ್ರೈನ್ ಇರೋದು 7:10ಗೆ. ಸೊ ನಾವು ಇವಾಗ 4:30 or 5 o'clock ಈಗ ಇಲ್ಲಿ ನಾವು ಬಿಡ್ತೀವಿ. ಈಗ ಬಿಟ್ಟು ಮತ್ತೆ ಅಲ್ಲಿ ರೀಚ್ ಆಗೋಷ್ಟೊತ್ತಿಗೆ 6:30 ಆಗುತ್ತೆ. ಆಮೇಲೆ ಅಲ್ಲಿಂದ ಟ್ರೈನ್ ಹತ್ಕೊಂಡು ಹೋಗೋದು. ಬನ್ನಿ ಹೋಗೋಣ. ನಮಗೆ ಮಂತ್ರಾಲಯಕ್ಕೆ ಹೋಗೋಕ್ಕೆ ತುಂಬಾನೇ ಇಷ್ಟ ಇತ್ತು, ಬಟ್ ಇಷ್ಟು ಬೇಗ ಹೋಗ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ನಮ್ಮಮ್ಮ ವ್ರತ ಮಾಡ್ತಿದ್ದಾರೆ. ಆ ವ್ರತ ಕಂಪ್ಲೀಟ್ ಆಗೋಷ್ಟೊತ್ತಿಗೆ ಹೋಗೋಣ ಅಂತ ಅನ್ಕೊಂಡಿದ್ವಿ. ಬಟ್ ಇದು ಬಂದು ಕಂಪ್ಲೀಟ್ಲಿ ಅನ್ಪ್ಲ್ಯಾನ್ಡ್ ಅಂತಾನೆ ಹೇಳ್ಬೋದು. ಈ ಕಂಪ್ಲೀಟ್ ಜರ್ನಿನ ಪ್ಲ್ಯಾನ್ ಮಾಡಿರೋದು ನಮ್ಮ ಅತ್ತೆ ಮಗಳು ಮತ್ತು ಅವ್ರ ಗಂಡ ಕಂಪ್ಲೀಟಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಫರ್ ಪರ್ಸನ್ ಅವರು 1000 rupees ಚಾರ್ಜ್ ಮಾಡಿದ್ರು. ಹೋಗ್ತಾ ಸ್ಲೀಪಿಂಗ್ ಕೋಚ್ ಹಾಗೆ ಬರ್ತಾನೂ ಸ್ಲೀಪಿಂಗ್ ಕೋಚೆ ಟ್ರೈನ್ ಬುಕ್ ಮಾಡಿದ್ರು. ಮತ್ತು ಅಲ್ಲಿ ಸ್ಟೇ ಆಗೋಕ್ಕೆ ರೂಮ್ ಫೆಸಿಲಿಟೀಸ್ ಮತ್ತು ಟ್ಯಾಕ್ಸಿ ಫೆಸಿಲಿಟೀಸ್ ಎವ್ರಿಥಿಂಗ್ ಎಲ್ಲನೂ ಅವರು 1000 rupeesಗೆ ನಮಗೆ ಮಾಡಿಕೊಟ್ಟಿದ್ರು. ನಾವು ಫಾರ್ ದ ಫಸ್ಟ್ ಟೈಮ್ ಕಂಪ್ಲೀಟಾಗಿ ಮಂತ್ರಾಲಯಕ್ಕೆ ಟ್ರೈನ್ ಜರ್ನಿ ಮಾಡ್ತಾ ಇರೋದು. ಇದಕ್ಕಿಂತ ಮುಂಚೆ ಒಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಸಹ ಇದೆ. ಆ ಎಕ್ಸ್ಪೀರಿಯನ್ಸ್ ಏನು ಅಂತ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಯಾವತ್ತಾದ್ರೂ ಒಂದಿನ ಕಂಪ್ಲೀಟಾಗಿ ಹೇಳ್ತೀನಿ ನಾನು. ಮತ್ತು ನಮಗೆ ಟ್ರೈನ್ ಇರೋದು 7:10ಗೆ ಅಂತ ಇವ್ರು ಹೇಳಿದ್ರು. ಸೊ ದಟ್ ನೀವು 6 o'clockಗೆ ಇಲ್ಲಿ ಬರಬೇಕಾಗತ್ತೆ ಅಂತ ಹೇಳಿದರು. ಸರಿ ಅಂತ ನಾವು 6:10ಗೆ ಹೋಗಿ ವೆಯ್ಟ್ ಮಾಡಿ ಸಾಕಾಯಿತು. ಅವರು ಕರೆಕ್ಟಾಗಿ 8:10ಗೆ ಬಂದಿದ್ದಾರೆ. ಅವಾಗ 2 hour ವೇಟ್ ಮಾಡಿದ್ರೆ ಟ್ರೈನ್ ಬಂತು. ಓಕೆ, ಖುಷಿನಾ ಅಮ್ಮ? ನೋಡು, ಹಾಯ್ ಜೋಶ್, ಹ್ಯಾಪಿ, ಯುವರ್ ವೆಲ್ಕಮ್. ನೋಡು ಹೆಂಗೆ ಟ್ರೀಟ್ ಕೊಡ್ತಾರೆ. ಥ್ಯಾಂಕ್ ಯು. ಮತ್ತೆ ಏನತ್ತೆ ಅದು? ಸಮೋಸ, ಟೊಮೆಟೊ ಏ ಜಾಲಿ ಜಾಲಿ. ಯಮ್ಮಿ ಯಮ್ಮಿ ತಗೊಂಡಿದ್ದೀನಿ. ಅತ್ತೆ ಟ್ರೈನ್ ಹೋಗೋವಾಗ ಅಮ್ಮ ಇಬ್ರು ಸೇರ್ಕೊಂಡು ಅಯ್ಯಪ್ಪಂಗ್ ಬಾಯ ಮಾಡ್ಬೇಡ್ರಿ. ಮೂವ್ ಆದವಾಗ ಹೇಳ್ತೀನಿ ನಾನು. ಅವ್ರ ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ಬೇಕು. ಈಗ ಇಂಡಿಯನ್ ಟೈಲರ್ಸ್ ಕತೆ ಏನ್ ಗೊತ್ತಾ? ಅವರು ಬ್ಲೌಸ್ ಹೊಲ್ಕೊ ಬರೋದು ನೋಡಿ ಫ್ರೆಂಡ್ಸ್, ಕೊಡೋ ದುಡ್ಡು ಕೊಟ್ಟು ನೋಡಿ ಫ್ರೆಂಡ್ಸ್, ನಾವೇ ಉಗ್ಸಾಕೋಬೇಕು ಟ್ರೈನ್ ಅಲ್ಲಿ. ಹೌದಾ? ಮತ್ತೆ ಏನ್ ಮಾಡಲ್ಲ ಫ್ರೆಂಡ್ಸ್, ಹಾಕೋಬೇಕು. ಹಾಕಮ್ಮ. ಅಮ್ಮ ಏನೇನು ರಿಯಾಕ್ಷನ್? ಗುಡ್ ನೈಟ್. ಗುಡ್ ನೈಟ್. ಇನ್ನು ನಮಗೆ ಕೋಲಾರಿಂದ KR ಪುರಂ ತನಕ ಟ್ರಾವೆಲ್ ಮಾಡಿ ಹೋಗಿ ರೈಲ್ವೆ ಸ್ಟೇಷನಲ್ಲಿ ವೆಯ್ಟ್ ಮಾಡಿ ಸಾಕಾಗ್ಬಿಟ್ಟಿತ್ತು. ಸರಿ ಅಂತ ಟ್ರೈನ್ ಬಂತು. ಊಟ ಎಲ್ಲ ಮಾಡಿಕೊಂಡು ಬೇಗನೆ ಮಲ್ಕೊಬಿಟ್ವಿ. ನಾವು ಬೇಗ ಮಲ್ಕೊಳ್ಳೋಣ, ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತ. ಮತ್ತು ಬೆಳಗ್ಗೆ 4 o'clockಗೆಲ್ಲ ನಾವು ರೀಚ್ ಆದ್ವಿ ಮಂತ್ರಾಲಯ. ನಾವೆಲ್ಲರೂ ತುಂಬಾ ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಬಟ್ ನಮ್ಮಮ್ಮ ಮತ್ತು ನಮ್ಮ ಅತ್ತೆ ಇಬ್ಬರು ಮಲ್ಕೊಂಡಿಲ್ಲ ಹೋಲ್ ನೈಟ್. ಸೊಳ್ಳೆ ಎಲ್ಲ ಕಚ್ತಿತ್ತು ಅಂತ ಎದ್ದು ಕೂತ್ಕೊಂಡೇ ಇದ್ರಂತೆ. ನಾನು ನಿದ್ದೆ ಆಯ್ತಾ ಅಂತ ಕೇಳಿದಾಗ ಅವ್ರು ಈ ಥರ ರಿಯಾಕ್ಷನ್ ಕೊಟ್ಟರು. ನಿದ್ದೆ ಬಂತು ಮನಿಗ್ ನಿದ್ದೆ ಬಂತಮ್ಮ. ಇಬ್ರು ಇನ್ನು ಮಂತ್ರಾಲಯ ರೀಚೇ ಆಗಿರ್ಲಿಲ್ಲ. ಆಗಾಗ್ಲೇ ಟ್ಯಾಕ್ಸಿ ಅವರು ಕಾಲ್ ಮಾಡಿ ಎಲ್ಲಿ ಬರ್ತಿದ್ದೀರಾ ಅಂತ ವಿಚಾರಿಸ್ಕೊತಿದ್ರು. ನಾವು ಅಲ್ಲಿಗೆ ರೀಚ್ ಆಗೋಷ್ಟೊತ್ತಿಗೆ ಆಲ್ರೆಡಿ ಟ್ಯಾಕ್ಸಿ ಅವರು ಬಂದು ವೆಯ್ಟ್ ಮಾಡ್ತಿದ್ರು. ಸರಿ ಅಂತ ನಾವು ಬೇಗ ಹತ್ಕೊಂಡು ರೂಮ್ ಕಡೆಗೆ ಹೊರಟ್ವಿ. ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ರೆಡಿ ಆಗೋಣ ಅಂತ. ಬಟ್ ನಾನಂತೂ ರೆಸ್ಟ್ ಮಾಡಲೇ ಇಲ್ಲ. ಎಲ್ಲರೂ ರೆಸ್ಟ್ ಮಾಡಿದ್ರು. ನಾನು ಫಸ್ಟ್ ಬೇಗ ರೆಡಿ ಆಗಿಬಿಡೋಣ ಅಂತ ರೆಡಿ ಆಗಕ್ಕೆ ಹೊರಟೆ.
ನನಗೆ ನೈಟ್ ಚೆನ್ನಾಗಿ ನಿದ್ದೆ ಆಗೋದ್ರಿಂದ ಬೆಳಗ್ಗೆನೇ ಸ್ವಲ್ಪ ಆ್ಯಕ್ಟಿವ್ ಆಗೇ ಇದ್ದೆ ನಾನು. ಸರಿ ಅಂತ ರೂಮ್ಸ್ಗೆ ಹೋದ ತಕ್ಷಣ ನಾನು ಫ್ರೆಶ್ ಅಪ್ ಆಗಿಬಿಟ್ಟೆ ಫಸ್ಟು. ಯಾಕಂದರೆ ನಾನು ಇಷ್ಟಪಟ್ಟಿರೋ ಥರ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡಿದ್ದೆ ನಮ್ಮಮ್ಮ ಹತ್ರ. ಅದಕ್ಕೆ ನನಗೆ ಹಾಕ್ಕೊಬಿಡ್ಬೇಕು ಅಂತ ಫುಲ್ ಎಕ್ಸೈಟ್ಮೆಂಟ್ ಇತ್ತು. ಈಗ ಟೈಮ್ 6 o'clock ಆಗಿದೆ. ನಾವು ರೂಮಿಗೆ ಬಂದು ಸೆಟಲ್ ಆಗಿದ್ದೀರಿ, ಎಲ್ಲ ಮಲ್ಕೊಂಡಿದ್ದಾರೆ. ನಾನು ಮಾತ್ರ ಇದ್ದು ಬ್ಲಾಗ್ ಮಾಡ್ತಾಯಿದ್ದೀನಿ. ಅಮ್ಮ ನೀನು ಮಲ್ಕೊಂಡಿಲ್ಲ, ರೆಡಿ ಯಾವಾಗ ಆಗೋದು ನೀವು? ಇಲ್ಲೋಡಿಲ್ಲಿ ಇನ್ನು ಎಲ್ಲರಿಗಿಂತ ಮುಂಚೆ ನಾನೇ ರೆಡಿಯಾಗಿ ಸ್ವಲ್ಪ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಸಹ ಮಾಡಿದ್ದೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೀನಿ, ಹೋಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಸಹ ಕಾಮೆಂಟ್ ಮಾಡಿ. ಈಗೆಲ್ಲ ರೆಡಿ ಆಗ್ತಿದ್ದಾರೆ ಒಳಗಡೆ. ನಾನು ಬೇಗ ರೆಡಿ ಆಗ್ಬಿಟ್ಟು ಹೊರಗಡೆ ಬಂದುಬಿಟ್ಟೆ. ಸರಿ ಈ ಫ್ಲವರ್ ಕಿತ್ಕೊಂಡು ಹೋಗೋಣ ಒಂದು ಫೋಟೋ ಹಿಡ್ಕೊಳ್ಳೋಕ್ಕೆ ಅಂತ ಹಾಗೆ ವ್ಲಾಗ್ ಮಾಡ್ತಿದ್ದೀನಿ. ಈಗಂತೂ ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ. ಮತ್ತು ನಾವು ಸ್ಟೇ ಆಗಿರೋ ರೂಮ್ಸ್ ಮುಂದೆ ಇಲ್ಲಿ ಒಂದು ಗಾರ್ಡನ್ ಇದೆ, ಅದು ಸಹ ನೋಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ, ಬನ್ನಿ ನಿಮಗೂ ತೋರಿಸ್ತೀನಿ. ಗುಡ್ ಮಾರ್ನಿಂಗ್. ಇನ್ನು ಇವ್ರು ರೆಡಿನೇ ಆಗಿಲ್ಲ, ನಾನು ಎಲ್ಲರಿಗಿಂತ ಮುಂಚೆ ರೆಡಿ ಆಗ್ಬಿಟ್ಟು. ಅಮ್ಮ ಹೆಂಗೆ ರೆಡಿ ಆಗಿದೆಯಮ್ಮ? ಅಬ್ಬ ರೆಡಿ ಆಗಿ 3 hour ತಗೊಂಡ್ರು ಚೆನ್ನಾಗಿ ರೆಡಿ ಆಗಿದೆ. ಮೀಶೋ ಪ್ರಾಡಕ್ಟ್ ಇಲ್ಲೊಂದಿದ್ರೆ ಅಲ್ಲೊಂದು ಮೀಶೋ ಪ್ರಾಡಕ್ಟ್ ಸೇಮ್ ಬಟ್ ಡಿಫ್ರೆಂಟ್. ದೇವಸ್ಥಾನಕ್ಕೆ ಒಳಗಡೆ ಹೋಗೋದಾ? ಅಲ್ಲ ಟೈಮ್ 8:30 ಆಗಿದೆ. ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೀವು ಹೋಗಿ ತೋರಿಸ್ತೀನಿ. ಇನ್ನು ರೆಡಿ ಎಲ್ಲ ಆಗಿ ನಾವೆಲ್ಲ ದರ್ಶನಕ್ಕೆ ಹೊರಟ್ವಿ. ದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆ ನಾವು ಫಸ್ಟು ನದಿಗೆ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಬಂದು ಮತ್ತು ಮಂಚಲಮ್ಮ ದೇವಿಗೆ ಪೂಜೆ ಮಾಡಿಕೊಂಡು ಮತ್ತೆ ದೇವಸ್ಥಾನಕ್ಕೆ ದರ್ಶನಕ್ಕೆ ಅಂತ ಹೋಗೋದು. ಹಾಗೆ ಹೋಗಿ ನದಿಯಲ್ಲಿ ಒಂದು 5 ಕಲ್ಲುಗಳನ್ನ ಹುಡುಕಿ ಅಲ್ಲಿಟ್ಟು ಅರ್ಶಿನ ಕುಂಕುಮ ಮತ್ತು ಹೂವು ಎಲ್ಲ ಹಾಕಿ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳಿದ್ರು. ಸರಿ ಅಂತ ಹೋಗಿ ನಾವು ಅಮ್ಮ ಎಲ್ಲ ಹುಡುಕಿ ಪೂಜೆ ಮಾಡಿದ್ರು. ಹಾಗೆ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಾವು ದರ್ಶನ ಮಾಡಿದ್ದು ಬಂದು ಸಂಡೇ ಆಗಿರೋದ್ರಿಂದನೋ ಏನೋ ಗೊತ್ತಿಲ್ಲ, ಅಥವಾ ಏನೋ ಗೊತ್ತಿಲ್ಲ, ಅವತ್ತು ವಿಶೇಷ ಏನಾದರೂ ಇತ್ತನೋ ತುಂಬಾ ಜನ ಇದ್ದರು. ನಮಗಂತೂ ಸಾಕಾಗಿ ಹೋಯಿತು ನಿಜವಾಗ್ಲೂ. ಎಷ್ಟು ಜನ ನಾನು ಎಕ್ಸ್ಪೆಕ್ಟ್ ಸಹ ಮಾಡಿರಲಿಲ್ಲ ಎಷ್ಟು ಜನ ಇರ್ತಾರೆ ಅಂತ. ಸಂಡೇ ಟೈಮ್ ಫ್ರೀ ಇರುತ್ತೆ ಅಂತಲೇ ಅಂದ್ಕೊಂಡು ನಾವು ಹೋಗಿದ್ದು. ಈಗ ದರ್ಶನ ಎಲ್ಲ ಆಯ್ತು. ಈಗ ಆಚೆ ಕಡೆ ಕುತ್ಕೊಂಡಿದ್ವಿ, ಎಲ್ಲರೂ ಬರಬೇಕು ನಮ್ಮ ಟೀಮ್ ಅವರು ಅಂತ ವೆಯ್ಟ್ ಮಾಡ್ಕೊಂಡಿರಿ. ಇವ್ರಿಗೆಲ್ಲ ಕೇಳೋಣ ಈಗ ಹೇಗೆಲ್ಲ ದರ್ಶನ ಆಯಿತು. ಹೆಂಗಾಯ್ತು ನಮ್ಮ ದರ್ಶನ? ಚೆನ್ನಾಗಾಯ್ತಾ? ನೆಮ್ಮದಿ ಆಯ್ತಾ? ಅನ್ಕೊಂತ ಇದ್ದಲ್ಲ ಇಷ್ಟು ದಿನದಿಂದ. ಆದ್ರೆ ನೀವು ಬಂದಿದ್ದಲ್ಲ 4 ಸಲ, ಇದು 4ನೇ ಸಲ ಬಂದಿರೋದು. ಅತ್ತೆ ಹೆಂಗಾಯ್ತು ದರ್ಶನ? ಚೆನ್ನಾಗಾಯ್ತು. ನೆಮ್ಮದಿ ಆಯ್ತಾ? ನಿದ್ದೆ ಕೆಟ್ಟಿದ್ದಕ್ಕೂ ಸಾರ್ಥಕ. ಹಾಂ, ತುಂಬಿಸ್ಕೊಂಡು ಬಂದಿದ್ದೀವಿ. ರಾತ್ರಿ ಎಲ್ಲ ನಿದ್ದೆ ಕೆಟ್ಟಿದ್ದಕ್ಕೂ ಸಾರ್ಥಕ ಆಯ್ತಲ್ವಾ? ಓಕೆ, ಎಸ್. ಇಷ್ಟು ಜನ ಇದ್ದರೂ ಸಹ ನಮಗೆ ರಾಯರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಯಾಕಂದರೆ ನಾವು ನಂಬಿರೋ ದೇವ್ರನ್ನ ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ದರ್ಶನ ಮಾಡ್ತಾಯಿದ್ದೀವಿ. ಆ ಭಾಗ್ಯ ನಮಗೆ ರಾಯರು ಕೊಟ್ಟಿದ್ದಾರೆ ಅಂದರೆ ತುಂಬಾ ಖುಷಿ ಆಗುತ್ತೆ. ಎಷ್ಟೇ ದುಡ್ಡಿರಲಿ, ಎಷ್ಟೇ ಕಾಸಿರಲಿ, ನಾವು ಅಂದ್ಕೊಂಡ ತಕ್ಷಣ ಮಂತ್ರಾಲಯಕ್ಕೆ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಅಂದ್ಕೊಳ್ದೇ ಹೋಗಿದ್ದೀವಲ್ಲ ಅನ್ನೋದೇ ಒಂದು ಖುಷಿ ನಮಗೆ. ರಾಯರ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಿನ್ಕೊಂಡು ರೂಮಿಗೆ ಬಂದು ನಾವು ರೆಸ್ಟ್ ಮಾಡ್ತಾ ಇದ್ವಿ. ಆಲ್ರೆಡಿ ನಾವು ಮಲ್ಕೊಬಿಟ್ಟಿದ್ವಿ, ತುಂಬಾ ಟಯರ್ಡ್ ಆಗಿತ್ತು. ಬಿಸಿಲಲ್ಲಿ ಅಂತೂ ತುಂಬಾ ಬಿಸಿಲಿದೆ. ಇನ್ನು ಮಂತ್ರಾಲಯಕ್ಕೆ ಬಂದಮೇಲೆ ನಮ್ಮ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿದ್ದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ರಾಯರ ವಿಶ್ರಾಂತಿ ಪಡಿತಾ ಇದ್ದಂಥ ಸ್ಥಳ ಮತ್ತು ಬಿಚ್ಚಾಲೆ ಮತ್ತು ಲಕ್ಷ್ಮೀ ದೇವಸ್ಥಾನ ಎಲ್ಲ ಇತ್ತು. ಸರಿ ಹೋಗೋಣ ಅಂತ ಹೊರಟ್ವಿ. ತುಂಬಾ ಬಿಸಿಲಿತ್ತು. ಈ ಬಿಸಿಲು ನಮ್ಮ ಕೈಲಂತೂ ಸುಧಾರಿಸ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ, ಅಷ್ಟು ಬಿಸಿಲಿತ್ತು. ನಮಗಂತೂ ಒಂಥರ ಡಿಹೈಡ್ರೇಟ್ ಆದಂಗೆ ಆಗಿಬಿಟ್ಟಿತ್ತು. ಯಾಕಂದರೆ ನಮ್ಮ ಕಡೆ ಅಷ್ಟು ಬಿಸಿಲಿಲ್ಲ, ಆ ಕಡೆ ತುಂಬಾ ಬಿಸಿಲಿದೆ. ಇನ್ನು ಇದೆಲ್ಲ ನೋಡ್ಕೊಂಡು ಹೋಗೋಷ್ಟೊತ್ತಿಗೆ ನನಗೆ ಯಾವಾಗ ಎನರ್ಜಿ ಡೌನ್ ಆಯಿತು ಅಂತ ಗೊತ್ತಾಗಲೇ ಇಲ್ಲ. ಸರಿ ಅಂತ ರೂಮ್ಗೆ ಹೋಗಿ ಮಲ್ಕೊಬಿಟ್ಟಿದ್ವಿ. ಸಾಕು, ಇನ್ನು ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅಷ್ಟೊತ್ತಿಗಾಗಲೇ ನಮಗೆ ಟ್ಯಾಕ್ಸಿ ಸಹ ಬಂದಿತ್ತು. ಇನ್ನೇನು ಹೊರಡೋಣ ಅಂತ ಬಂದು ಆರಾಮಾಗಿ ಕೂತ್ಕೊಂಡಿದ್ವಿ ಮಂತ್ರಾಲಯ ರೈಲ್ವೆ ಸ್ಟೇಷನಲ್ಲಿ. ಅಷ್ಟೊತ್ತಿಗೆ ರೀಲ್ಸ್ ಮಾಡ್ತಾರಲ್ವ ಗೌಡ್ರ ಹುಡುಗ ದರ್ಶನ್ ಅವರು ಸಹ ಕಾಣಿಸಿದ್ರು. ಹೋಗಿ ಮಾತಾಡಿಸಿ ಒಂದೆರಡು ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡ್ವಿ.
ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ ನೋಡಿ.